ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುನಿಲ್. ಇವತ್ತು ನಾನು ವಿಶ್ವಸಂಸ್ಥೆಯಲ್ಲಿನ ಭದ್ರತಾ ಸಂಸ್ಥೆಯ ಕಾಯಂ ಸದಸ್ಯತ್ವ ಭಾರತಕ್ಕೆ ಸಿಗಬೇಕೆಂದು ಪ್ರಸ್ತುತಪಡಿಸ್ತಾ ಇದ್ದೀನಿ. ಯಾಕಂದರೆ ಭಾರತ ಅಂದರೆ ಇವತ್ತು ಒಂದು ಹೆಮ್ಮೆ. ವಿಶ್ವ ಗುರು ಅಂತ ಹೇಳ್ತಾರೆ. ವಿಶ್ವಕ್ಕೆ ಯೋಗ ಕೊಟ್ಟ ದೇಶ ನನ್ನದು. ವಿಶ್ವಕ್ಕೆ ಆಹಾರ ಕೊಡುವ ದೇಶ ನನ್ನದು. ವಿಶ್ವಕ್ಕೆ ಔಷಧ ಕೊಟ್ಟು ಔಷಧಾಲಯ ಅಂತ ಕರೆಯಲ್ಪಡುವ ದೇಶ ನನ್ನದು. ಹಾಗೆ ಕ್ರಯೋಜೆನಿಕ್ ಇಂಜಿನ್ ಬಳಸಿ ಉಪಗ್ರಹಗಳನ್ನು ಕಕ್ಷೆಗೆ ಸೇರಿಸಲ್ಪಡುವ 5 ರಾಷ್ಟ್ರಗಳಲ್ಲಿ ಭಾರತವು ಕೂಡ ಒಂದು. ವಿಶ್ವಕ್ಕೆ 0 ಕೊಟ್ಟ ದೇಶ ಭಾರತ. ವಿಶ್ವದಲ್ಲಿ ಅತಿ ದೊಡ್ಡ ಆರ್ಥಿಕ ಶಕ್ತಿಗಳಲ್ಲಿ 5ರಲ್ಲಿ ಭಾರತ ಒಂದು. ಹಾಗೆ ವಿಶ್ವದ ಶ್ರೇಷ್ಠ ರಕ್ಷಣಾ ಪಡೆಗಳ ಶಕ್ತಿಯಲ್ಲಿ ಭಾರತಕ್ಕೆ ಇವತ್ತು 4ನೇ ಸ್ಥಾನ. ಇಷ್ಟೆಲ್ಲ ಇರಬೇಕಾದ್ರೆ ಭಾರತ ಇವತ್ತು ವಿಶ್ವಸಂಸ್ಥೆಯಲ್ಲಿ ಕಾಯಂ ಸದಸ್ಯತ್ವವನ್ನು ಪಡೆದಿಲ್ಲ ಅಂದರೆ ಅದು ನಮ್ಮೆಲ್ರಿಗೂ ಕೂಡ ಅತಿಶಯೋಕ್ತಿಯೇ ಸರಿ, ಹೌದಲ್ವಾ? ಯಾಕಂದರೆ ಭಾರತ ಇಲ್ಲದೆ ಇವತ್ತು ವಿಶ್ವವಿಲ್ಲ, ಆ ಥರ ಆಗ್ಬಿಟ್ಟಿದೆ. ವಿಶ್ವದಲ್ಲಿ ಆಟೋಮೊಬೈಲ್ನಲ್ಲಿ ಭಾರತದ ಪಾಲು ಇವಾಗ 3ನೇ ಸ್ಥಾನಕ್ಕೆ ಬಂದಿದೆ. ವಿಶ್ವದ ಅತಿ ಹೆಚ್ಚು ಮೊಬೈಲ್ ರಫ್ತು ದೇಶಗಳಲ್ಲಿ ಭಾರತ 2ನೇದಾಗಿದೆ. ಕೈಗಾರಿಕೆಯಲ್ಲಿ, ಸಾಫ್ಟ್ವೇರಲ್ಲಿ, ಹಾಗೆ ಕೃಷಿಯಲ್ಲಿ, ತಂತ್ರಜ್ಞಾನ, ವಿಜ್ಞಾನ ಹಾಗೆ ಜ್ಞಾನದ ವಿಷಯದಲ್ಲೂ ಕೂಡ ಭಾರತಕ್ಕೆ ಸರಿಸಾಟಿ ಇನ್ನೊಂದು ದೇಶವಿಲ್ಲ. ಅದಲ್ಲದೆ ನಿಮಗೆಲ್ಲ ಗೊತ್ತಿರ್ಬೋದು, ವಿಶ್ವದ 193 ರಾಷ್ಟ್ರಗಳಲ್ಲಿ 5 ರಾಷ್ಟ್ರಗಳಿಗೆ ಅವಕಾಶ ಸಿಕ್ಕಿದೆ. ಇದು ಎಷ್ಟು ಸರಿ ಅಂತ ನಾನಿಲ್ಲಿ ಕೇಳಕ್ಕೆ ಇಚ್ಛೆಪಡ್ತೀನಿ. ಯಾಕಂದರೆ ಭಾರತ ಇಂದು ಅತಿ ದೊಡ್ಡ ಜನಸಂಖ್ಯೆ, ಅತಿ ದೊಡ್ಡ ಪ್ರಜಾಪ್ರಭುತ್ವವನ್ನು ಹೊಂದಿದ ರಾಷ್ಟ್ರವಾಗಿದೆ. ಅದಷ್ಟೇ ಅಲ್ಲದೆ ಅತಿ ದೊಡ್ಡ ಲಿಖಿತ ಸಂವಿಧಾನ, ಸರ್ವಧರ್ಮ ಸಹಿಷ್ಣುವಾಗಿ ವಿಶ್ವಕ್ಕೆ ಮಾದರಿಯಾಗಿದೆ. ಅದೊಂದು ಕಾಲವಿತ್ತು, ಭಾರತವನ್ನು ಹಾವು ಹಿಡಿಯೋರು, ಹಾಗೆ ಅನಕ್ಷರಸ್ಥರು, ಏನು ಗೊತ್ತಿಲ್ಲದೆ ಇರೋರು, ಹಾಗೆ ಗುಲಾಮರು ಅಂತ ಪಾಶ್ಚಿಮಾತ್ಯ ರಾಷ್ಟ್ರಗಳು ಆಡಿಕೊಳ್ತಿದ್ರು. ಆದರೆ ಅದೇ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಇವತ್ತು ಭಾರತ ಅತಿ ಹೆಚ್ಚು ಪೆಟ್ರೋಲಿಯಂನ ಸರಬರಾಜು ಮಾಡ್ತಿದೆ. ಅದಿಲ್ಲದೆ ಇದ್ದಿದ್ರೆ ಇವತ್ತು ಆ ದೇಶಗಳಿಗೆ ಎಷ್ಟು ತೊಂದರೆ ಆಗ್ತಿತ್ತು ಅನ್ನೋದನ್ನು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇವತ್ತು ನೀವೆಲ್ಲ ಕೇಳ್ಬೋದು, ಭಾರತಕ್ಕೆ ಕಾಯಂ ಸದಸ್ಯತ್ವ ಪಡೆದುಕೊಂಡು ಏನು ಉಪಯೋಗ ಇದೆ ಅಂತ. ನಿಮಗೆಲ್ಲ ಗೊತ್ತಿರ್ಬೋದು, ಇತ್ತೀಚೆಗೆ ಭಾರತ G20 ಶೃಂಗಸಭೆಯನ್ನು ಆಯೋಜಿಸಿತು. ಅಲ್ಲಿ ಹಲವಾರು ರಾಷ್ಟ್ರಗಳ ಶ್ರೀಮಂತ ನಾಯಕರು ಎಲ್ಲರೂ ಬಂದಿದ್ರು. ಆದರೆ ಭಾರತ ಅವತ್ತು ಯೋಚಿಸಿದ್ದು ಆಫ್ರಿಕಾದ ಬಡ ರಾಷ್ಟ್ರಗಳ ಬಗ್ಗೆ. ಅಲ್ಲಿ ಕಿತ್ತು ತಿನ್ನುವ ಬಡತನ, ಹಾಗೆ ಟೆರರಿಸಂ ಇರ್ಬೋದು, ಎಲ್ಲದರ ಬಗ್ಗೆ ಬೆಳಕು ಚೆಲ್ಲುತ್ತಾ ಭಾರತ ಅವರಿಗೆ G20ಯಲ್ಲಿ ಆಫ್ರಿಕಾ ಖಂಡಕ್ಕೆ ಸದಸ್ಯತ್ವವನ್ನು ಕೊಡಿಸಿತು. ಇದು ಭಾರತದ ಒಂದು ಮನ ಮಿಡಿಯುವಿಕೆಯ ಕೈಗನ್ನಡಿಯಾಗಿದೆ. ವಿಶ್ವವನ್ನೇ ಒಂದು ಕುಟುಂಬದಂತೆ ಕಾಣುವ ಭಾರತ ವಸುದೈವ ಕುಟುಂಬಕಂ ಎಂಬ ಮಂತ್ರವನ್ನು ಪ್ರಪಂಚಕ್ಕೆ ಸಾರಿದೆ. ಇವತ್ತು ಯಾವುದೇ ದೇಶದ ಯಾವುದೇ ಮೂಲೆಯಲ್ಲಿ ಯಾವುದೇ ತುರ್ತು ಪರಿಸ್ಥಿತಿ ಉಂಟಾದರೆ ಅಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯಲ್ಲಿ ಭಾರತದ ಸೈನಿಕರು ತಮ್ಮ ಕೆಚ್ಚೆದೆಯ ಹೋರಾಟವನ್ನು ಮೆರೀತಾರೆ. ಸಿಂಧೂ ನಾಗರಿಕತೆಯಿಂದ ಆಧುನಿಕ ಭಾರತದವರೆಗೆ ಭಾರತ ಕೊಟ್ಟಿದ್ದು ಶಾಂತಿ, ತ್ಯಾಗ, ಬಲಿದಾನ, ಅಹಿಂಸೆ ಹಾಗೆ ಸಹಾಯ ಮನೋಭಾವ. ಇದೆಲ್ಲವನ್ನ ಮೆರೆದಿರುವ ಭಾರತಕ್ಕೆ ಕಾಯಂ ಸದಸ್ಯತ್ವ ಇಲ್ಲದೇ ಇರುವುದು ಆ ಭದ್ರತಾ ಸಂಸ್ಥೆಗೆ ಒಂದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಹಾಗಾದರೆ ಭಾರತಕ್ಕೆ ಎಲ್ಲರೂ ಒಂದು ಸಲ್ಯೂಟ್ ಹೇಳಲೇಬೇಕಲ್ವಾ? ಜೈ ಹಿಂದ್! ಇಷ್ಟು ಹೇಳುತ್ತಾ ನನ್ನ ಒಂದು ಚಿಕ್ಕ ಈ ಒಂದು ಸಂದೇಶವನ್ನು ವಿರಾಮಗೊಳಿಸ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.